ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 12/12/2025 ಶುಕ್ರವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಪ್ರೀತಿ ಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ. ಶಿವನ್ ಸ್ವತ್ತು ಕುಲನಾಶನಂ ಅಂತ ಒಂದು ಮಾತಿದೆ ಪುರಾಣಗಳಲ್ಲಿ. ಶಿವನ ಸ್ವತ್ತು ಅಪಹರಿಸಿದವರಿಗೆ ಕುಲವೇ ನಾಶ ಅನ್ನತಕ್ಕಂಥ ಮಾತು. ನಾವು ಅನ್ಕೋತೇವೆ, ದೇವ್ರ ಸ್ವತ್ತು ತಿಂದುಬಿಟ್ಟಿದ್ದೀವಿ, ದೇವ್ರ ಒಡವೆ ತಿಂದ್ಬಿಟ್ಟಿದ್ದೀವಿ, ದೇವ್ರ ಪ್ರಸಾದ ತಿಂದುಬಿಟ್ಟಿದ್ದೀವಿ. ಖಂಡಿತ ಇಲ್ಲ. ಅದಕ್ಕೆ ಕಡಿಮೆ ದಂಡನೆ. ಆದರೆ ಶಿವನ ಸ್ವತ್ತಿಗೆ ಸುದ್ದಿಗೆ ಬಂದರೆ ಇಡೀ ಕುಲವನ್ನೇ ಭಗವಂತನೇ ನಿಂತು ನಾಶ ಮಾಡ್ತಾನೆ ಅಂತ. ಅದರ ಅರ್ಥ ಏನು ಗೊತ್ತಾ ಮಕ್ಕಳೇ? ಪರಿಪೂರ್ಣವಾಗಿ ನನ್ನ ಆಚಾರ್ಯ ಪರಂಪರೆ, ನನ್ನ ಆಧ್ಯಾತ್ಮಿಕ ಬಂಧುಗಳೇ ತುಂಬ ಅದ್ಭುತವಾಗಿ ತಿಳಿಸ್ಕೊಡೋರು. ಅದನ್ನೇನೂ ಅಲ್ಲ, ಯಾರು ಭಗವಂತನ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೆಜ್ಜೆ ಇಡ್ತಾರಲ್ಲ, ಭಗವಂತನ ಮೇಲೆ ಪೂರ್ಣ ಅಪಾರವಾದಂಥ ನಂಬಿಕೆ ಪ್ರೀತಿಯಿಂದ ತನ್ನ ಪಾಡಿಗೆ ತಾನಿದ್ದಾನು, ಅವನ ಸುದ್ದಿಗೆ ಹೋದರೆ ಪ್ರಮದ ಗಣಗಳು ಬರೋಲ್ಲ. ಗಣಪತಿ, ಸುಬ್ರಹ್ಮಣ್ಯ, ಬೇರೆಯವರು ಇನ್ಯಾರೂ ಬರಲ್ಲ. ಕಾಳಭೈರವನು ಬರಲ್ಲ. ರುದ್ರನೇ ಬಂದಿಳಿಯುತ್ತಾನೆ. ಯಾವತ್ತಿಗೂ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಯಾರು ಸುದ್ದಿಗಾದ್ರೂ ಹೋಗಬಹುದು. ಭಗವಂತ ಕೃಷ್ಣನೇ ಹೇಳ್ತಾನೆ, ಧರ್ಮದ ಸುದ್ದಿಗೆ ಹೋದ್ರೂ ಸುಮ್ಮನಿರ್ತೇನೇನೋ, ಆದರೆ ಧರ್ಮವಂತರ ಸುದ್ದಿಗೆ ಹೋದರೆ ಮಾತ್ರ ನಾನು ಬಿಡುವುದಿಲ್ಲ. ನಮ್ಮ ಜೀವನದಲ್ಲಿ ಕೆಲವರು ವ್ಯಕ್ತಿಗಳು ಬಂದಿರ್ತಾರೆ ಮಕ್ಕಳು. ನೀವು ಎಷ್ಟೇ ಒಳ್ಳೆ ಊಟ ತಿನ್ನಿ, ಒಂದು ಪಾಲಕ್ ಪನ್ನೀರ್ ಅಂತೆ, ಪನ್ನೀರ್ ಟಿಕ್ಕಾ ಅಂತೆ, ಪನ್ನೀರ್ ಮಸಾಲ ಅಂತೆ, ರಸ್ಮಲಾಯಿ, ಹೋಳಿಗೆ ಊಟ, ಬೂಂದಿ, ಚಿರೋಟಿ, ಲಾಡು, ಈ ಥರದ್ದು ಏನೋ ಒಂದು ವಿಶೇಷ ಖಾದ್ಯ, ಒಂದೊಳ್ಳೆ ಪಲಾವ್, ತರಕಾರಿ ಪಲಾವ್, ವೆಜಿಟೇಬಲ್ ಪಲಾವ್. ನನ್ನ ಮನೇಲಿ ನನ್ನ ತಾಯಿ ಜೀವ ಮಾಡುತ್ತೆ, ಅದ್ಭುತ. ಏನು ಸಿಗಬೇಕು ಒಳ್ಳೆ ಅನ್ಬೇಕಾದ್ರೆ ಟಕಕ್ಕಂತ ಹೇಳ್ಬಿಟ್ಟು ಒಂದು ಚಕ್ಕೆ ಸಿಗುತ್ತೆ, ಇಲ್ಲ ಲವಂಗ ಸಿಗುತ್ತೆ, ಇಲ್ಲ ಏನೋ ಇದು ಹೆಂಗೆ ಮಾಡಿದ್ರು ನೋಡೋ ಅಂತ ಹೇಳ್ಬಿಟ್ಟು. ನಾನು ಹಾಗಾಗಿ ಹೇಳ್ತಿರ್ತೇನೆ ಕೆಲವೊಂದು ಟೆಕ್ನಿಕ್. ಅದನ್ನೇನು ಮಾಡು, ಒಂದು ಸಣ್ಣ ಬಟ್ಟೆನಲ್ಲಿ ಅದನ್ನು ಹಾಕ್ಬಿಟ್ಟು ಹುರಿದ್ಬಿಟ್ಟು ಅದನ್ನ ಆಮೇಲೆ ತೆಗೆದು ಬಿಡು. ಅದು ಸಿಗುತ್ತೋ ರುಚಿಯೇ ತೆಗೆದು ಬಿಡೋ ಅಂತ ಇರಲಿ. ಅಷ್ಟು ಒಳ್ಳೆ ಅಡಿಗೆ. ಅದು ಅನ್ನ ರಸಮ್ ಇರ್ಬೋದು, ಅನ್ನ ಸಾಂಬಾರು ಇರ್ಬೋದು, ಕಾಳು ಸಾರು ಇರ್ಬೋದು, ಈಗೇನೋ ಅವರೆಕಾಯಿ. ಆದರೆ ಎಷ್ಟೇ ಒಳ್ಳೆ ಅಡಿಗೆ ಅಂತ ಅನ್ನಿಸ್ಕೋಬೇಕು ಅಂದರೆ ಅದರಲ್ಲಿರುವ ಉಪ್ಪೇ ಕಾರಣ. ಕಣ್ಣಿಗೆ ಕಾಣಿಸಲ್ಲ. ಅದು ನೋಡಿ, ಒಂದು ಇಷ್ಟು ಅದೊಂಚೂರು ಇಲ್ಲ ಅನ್ಕೊಳ್ಳಿ, ರುಚಿನೇ ಅನ್ಸಲ್ಲ. ಇಷ್ಟು ತಿನ್ಬೇಕು ಅಂತ ಬಂದವ್ರು ಯಾಕೋ 1-4 ಸ್ಪೂನ್ ಶಾಸ್ತ್ರಕ್ಕೆ ತಿಂದ್ಬಿಟ್ಟು ಎದ್ದು ಬಿಡ್ತಾರೆ. ಅಪರೂಪ ನನಗೆ ಉಪ್ಪು ಖಾರ ಸ್ವಲ್ಪ ಗೊತ್ತಾಗಲ್ಲ. ಅದನ್ನ ಅಭ್ಯಾಸ ನನ್ನ ಅಜ್ಜ ಮಾಡಿಸಿದ್ರು. ಊಟದಲ್ಲಿ ರುಚಿ ನೋಡಬಾರ್ದಪ್ಪ ಅಂತ ಹೇಳೋರು.
ಸ್ವಲ್ಪ ಉಪ್ಪು ಹೆಚ್ಚು ಕಡಿಮೆ ಇದ್ರೆ ನಾನು ಏನು ಮಾತಾಡಲ್ಲ, ನನ್ನ ಪಾಡಿಗೆ ಕಮ್ಮಿ ಇದ್ರು ತಿನ್ನೋದೆ. ಇದೇನ್ರಿ ಹೇಳೇ ಇಲ್ಲ, ಯಾವಾಗಲೂ ವೆರಿ ರೇರ್. ನಾವಿಬ್ರು ಬೇಕು ಅಂತ ಕಿತ್ತಾಡಬೇಕು ಅಂದಾಗ ಇದೇನಿದು ಅನ್ನತಕ್ಕಂಥದ್ದು, ಅದು ಬಿಟ್ರೆ ವೆರಿ ರೇರ್. ಏನಿಟ್ಟಿದೆಯೋ ಪ್ರಸಾದ ಮಾಡಿರುತ್ತೆ ತಾಯಿ ಜೀವ. ಒಂದು ಚೂರು ಉಪ್ಪು ಇಲ್ಲ ಅಂತ ಅಂದ್ಕೊಳ್ಳಿ, ಯಾರೂ ತಿನ್ನೋಲ್ಲ. ನಮ್ಮ ಜೀವನದಲ್ಲಿ ಆ ಥರ ಕೆಲವರು ಇರ್ತಾರೆ. ರುಚಿಗೆ, ನಮ್ಮ ಜೀವನದ ರುಚಿಗೆ ಅವರು ಇರ್ತಾರೆ ಧರ್ಮಾತ್ಮರು. ನಮ್ಮ ನೋವು, ನಮ್ಮ ಬದುಕು, ಪ್ರತಿ ಹೆಜ್ಜೆಗೂ. ಈ ಡಿಸೆಂಬರ್ ಮಾಸದಲ್ಲಿ ಹುಟ್ಟಿದವ್ರ ಥರ, ಈ ಡಿಸೆಂಬರ್ನಲ್ಲಿ ಹುಟ್ಟಿದವರು ಉಪ್ಪಿನ ಥರವೇ ಅವರು. ಎಲ್ಲರ ಗೆಲುವಿಗೂ ಇರ್ತಾರೆ. ಅವ್ರ ನೋವು ಯಾರೂ ಇರೋಲ್ಲ, ಸೈಲೆಂಟಾಗಿ ಎದ್ದೋಗಿರ್ತಾರೆ. ಜಸ್ಟ್ ದೇ ವಾಕ್ಡ್ ಔಟ್ ಲೈಕ್ ಎ ಜೆಂಟಲ್ಮ್ಯಾನ್. ಇವತ್ತು 12ನೇ ತಾರೀಕು ಯುವರಾಜ್ ಸಿಂಗ್ ಹುಟ್ಟಿರೋದೆ, 12ನೇ ತಾರೀಕು ರಜನಿಕಾಂತ್ ಹುಟ್ಟಿರೋದೆ. ಎಷ್ಟು ಜನ ಅವರಿಂದ ಅನ್ನ ತಿಂದಿಲ್ಲ. ಅವತ್ತು ಯುವರಾಜ್ ಸಿಂಗ್ ಇಲ್ಲ ಅಂದಿದ್ರೆ ವರ್ಲ್ಡ್ ಕಪ್ ಇಲ್ಲ ಅನ್ನೋ ಒಂದು ಮಾತು ನಿಜವೇ. ಅಂತ ಆಟ ಅವನಿಗೆ ಸಿಗಬೇಕಾಗಿದ್ದು ಸಿಗಲೇ ಇಲ್ಲ. ಅವನೆಲ್ಲೂ ಮಾತಾಡಲಿಲ್ಲ. ಅವನ ತಂದೆ ಮಾತಾಡ್ತಿದ್ದಾನೆ. ಇವನು ಯಾರೋ ತಿಕ್ಲ ಗೌತಮ್ ಗಂಭೀರ್ ಬಂದು ಕೂತಿದ್ದಾನಲ್ವ, ಅವನು ಮಾತಾಡೋದೆ, ನಮಗ್ ಸಿಗ್ಲಿಲ್ಲ ಅಂತ. ಯುವರಾಜ್ ಸಿಂಗ್ ನೋಡಿ. ಹಾಗೆ ರಜನಿಕಾಂತ್ ಕೂಡ ನೋಡಿ, ಯಾವುದೇ ಪಿಕ್ಚರ್ ನನ್ನಿಂದ ಓಡಿತು, ನನ್ನಿಂದ ಪ್ರೊಡ್ಯೂಸರ್ಗೆ ಇದಾಯ್ತು, ಅದಾಯ್ತು, ಇದಾಯ್ತು ಅಲ್ಲ. ಇಟ್ ಜಸ್ಟ್ ಕೇಮ್, ಕಮ್, ಡೂ, ವಾಕ್ ಅವೇ. ಆ ಉಪ್ಪಿನ ಕಾಣಿಸೋದೇ ಇಲ್ಲ ಎಷ್ಟೋ ಜನಗಳಿಗೆ. ತುಂಬ ನಮ್ಮ ಬದುಕಿನಲ್ಲೂ ಕೂಡ ಈ ಥರದ್ದು ಎಷ್ಟೋ ವ್ಯಕ್ತಿಗಳು ಬಂದಿರ್ತಾರೆ, ಧರ್ಮವಂತರು. ಆದರೆ ಇವತ್ತೇನಾಗ್ಬಿಟ್ಟಿದೆ, ನಾವು ಅಂಥ ಒಂದು ನಮ್ಮ ಕೈ ಹಿಡಿದು ನಡೆಸಿದವರು, ನಮ್ಮ ಬದುಕಿಗೆ ಒಂದು ಬೆಳಕಾದವರು, ನಮ್ಮ ತಪ್ಪು ಒಪ್ಪುಗಳನ್ನು ತಿದ್ದಿದವರು, ಮುಖ್ಯವಾಗಿ ನಮ್ಮ ತಂದೆ ತಾಯಿಯೇ, ಅವರನ್ನೇ ಮರ್ತು ಬಿಡ್ತೇವೆ. ಹೆಣ್ಣು ಕೊಟ್ಟ ಮಾವ, ಅನ್ನ ಕೊಟ್ಟ ದಣಿ, ಬದುಕಲು ಕಲಿಸಿಕೊಟ್ಟ ಗುರು, ನಮಗೇ ಗೊತ್ತಿಲ್ಲದೆಯೇ ನಮ್ಮ ಊಟದಲ್ಲಿ ಅವರು ಆ ಧರ್ಮಾತ್ಮರು ನಮಗೊಂದು ನೆರಳಾಗಿರ್ತಾರೆ. ಯಾರೋ ಒಬ್ಬ ಕಷ್ಟದಲ್ಲೊಬ್ಬ ಕೈ ಹಿಡಿದಂಥ ಒಬ್ಬ ಸ್ನೇಹಿತ, ಮಾರ್ಗದರ್ಶಕ, ಆಧ್ಯಾತ್ಮಿಕ ಬಂಧು. ಅವರೆಲ್ಲೂ ಹೇಳ್ಕೊಳ್ಳಲ್ಲ ನನ್ನಿಂದ ನಾನು ಮಾಡಿದೆ. ಕೆಲವ್ರು ನೀವು ನೋಡಿಬೇಕಾದ್ರೆ ಮಾಡೋದು ಅಣುವಷ್ಟು ಊರೆಲ್ಲ ಹೇಳ್ಕೊಂಡು ಬಂದಿರ್ತಾರೆ. ನಾನು ನೋಡಿದ್ದೇನೆ ಕೆಲವರನ್ನ, ತುಂಬ ಜನ. ಇದು ಮಹಾಭಾರತದಲ್ಲಿ ನಡೆಯುತ್ತೆ. ಈ 9 ದಿನವೂ ಚದರವಾಗಿ ಭೀಷ್ಮರು ಹೊಡೆದಾಕ್ಬಿಡ್ತಾರೆ. ಏನೋ ಒಂದೊಂದು ದಿನಕ್ಕೂ ಅವ್ರು ಯುದ್ಧಕ್ಕೆ ನಿಂತರೆ 10,000 ಜನ ಮಿನಿಮಮ್ ಹೊಡೆಯೋದೆ. ಅತಿರಥ ಅವರೇ ಹೇಳ್ಕೋತಾರೆ, ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದೇನು ಬೇಕಿಲ್ಲ, ನಾನು ಧನಸ್ಸು ಹಿಡಿದು ನಿಂತರೆ. ಆದರೆ ಪುಣ್ಯಾತ್ಮ ಆ ರಾಜಸೂಯ ಯಾಗದಲ್ಲೂ ಕೂಡ ಶ್ರೀಕೃಷ್ಣ ಪರಮಾತ್ಮರಿಗೆ ಅಗ್ರ ಪೂಜೆ ಕೊಡುವಾಗ ಶಿಶುಪಾಲ ಇಲ್ಲದ್ದೆಲ್ಲ ಈ ಮುದುಕನಿಗೆ ವಯಸ್ಸಾಗ್ಬಿಟ್ಟಿದೆ. ಬಂಡ್ರ ಅಗ್ರ ಪೂಜೆ ಮಾಡ್ತಾನಂತೆ ಕೃಷ್ಣರಿಗೆ. ಅಗ್ರ ಪೂಜೆ ಯಾರನ್ನು ಕೇಳಿ ಮಾಡಿದೆ? ಆ ದನ ಕಾಯವನ, ಅವನು ಕಳ್ಳ, ಅವನು ಸ್ತ್ರೀಲೋಲ, ಅವನು ಯಾವ ಊರಿನ ರಾಜ, ಅವನು ಯಾವುದಕ್ಕವನು? ಇಷ್ಟಕ್ಕೂ ವಸುದೇವರ ಸೋದರಿಯಾಗಿರ್ತಕ್ಕಂಥ ಶ್ರುತಶ್ರವ ಅನ್ನತಕ್ಕಂಥ ಸೋದರಿಯಿಂದ ಹುಟ್ಟಿದವ. ಅಂದ್ರೆ ಖುದ್ದು ಶ್ರೀಕೃಷ್ಣರು ಸೋದರ ಮಾವ ಆಗ್ಬೇಕು. ಅವನು ಹುಟ್ಟುವಾಗಲೇ ವಿಚಿತ್ರವಾಗಿ ಹುಟ್ಟಿದ, 4 ಕೈಗಳು 3 ಕಣ್ಣುಗಳು, ಒಂಥರ ವಿಚಿತ್ರವಾದಂಥ ಸದ್ದುಗಳು ಮಾಡ್ಕೊಂಡು ಹುಡ್ತಾನೆ. ಕಂಪಿಸ್ಬಿಡುತ್ತೆ. ಮೇಘಗಳು ಗರ್ಜಿಸ್ತವೆ, ಹಂದಿಗಳು ಕೂಗ್ತವೆ, ಕತ್ತೆಗಳು ಕೂಗ್ತವೆ. ಕೆಲವು ದುಷ್ಟರು ಹುಟ್ಟುವಾಗ ಇದರ ಒಂದು ಪ್ರಭಾವವನ್ನು ಸೂಚಿಸುತ್ತೆ ಮಾತ್ರ. ಆಗ ಒಂದು ಮೇಘದಲ್ಲೂ ಒಂದು ಅಶಿರವಾಣಿ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಆ ತಾಯಿ, ಏನಪ್ಪಾ ಇದು ಇಂಥ ಮಗು ಹುಟ್ಬಿಟ್ಟಿದ್ಯಲ್ಲ ಅಂತ ಪ್ರಸವ ವೇದನೆಯಿಂದ ಆಗ್ತಾನೆ ಎದ್ದು ಆ ಮಗು ನೋಡ್ತಿದ್ದಾಗೆ ತಲೆ ಸುತ್ತಿ ತಾಯಿಯೇ ಬಿದ್ದೋಗ್ತಾಳೆ. ನೀರ್ ಹಾಕಿ ಎಬ್ಬರಿಸ್ತಾರೆ ಮಗುನ. ಎಷ್ಟಾದ್ರೂ ಮಗು ಅಲ್ವಾ, ಕಣ್ಣೀರು. ಏನಿದು ಇಂಥ ಮಗು ಹುಟ್ಟು ಬಿಡ್ತಲ್ಲ ಅಂದಾಗ ಹಸಿರವಾಣಿ. ಈ ಮಗುವನ್ನ ಯಾರು ಎತ್ಕೋತಾರೋ, ಎತ್ತಿಕೊಂಡಾಗ 3ನೇ ಕಣ್ಣು ಹಾಗೂ ಅಡಿಷನಲ್ 2 ಕೈಗಳು ಏನಿದೆಯೋ ಬಿದ್ದೋಗುತ್ತೆ, ಹೊರಟೋಗುತ್ತೆ. ಅವನಿಂದಲೇ ಸಾವು ಅಂತ ಬಂದವರೆಲ್ಲ ಕೊಡೋದು ಆ ತಾಯಿ. ಯಾರು ಬಂದ್ರು ಏನೂ ಆಗಿರೋಲ್ಲ. ಸೋದರ ಮಾವಲ್ಲ, ಬರಲೇಬೇಕು.
ಅಕ್ಕನ ಮಗ ಸರಿ, ಅಪ್ಪನ ಸೋದರಿ ತಂಗಿ ಅತ್ತೆ ಮಗ ಆಯ್ತು ಅಂತ ಬಂದ ನನ್ನ ಪರಮಾತ್ಮ. ಬಂದು ಆ ಮಗುವನ್ನ ಎತ್ಕೊಳ್ತಿದ್ದ ಆಕೆಯೇ ಆ ಎರಡು ಕೈ ಆ ಮೂರನೇ ಕಣ್ಣು ಹೊರಟೋಯ್ತು, ಆ ವಿಕಾರ ರೂಪ ಹೊರಟೋಯ್ತು. ಎಲ್ಲರೂ ಆಶ್ಚರ್ಯ, ಖುಷಿ. ತಾಯಿ ಅದೇ ದಸಕ್ಕಂತ, ಯಪ್ಪ ಈ ತರ ಶಿರವಾಣಿ ಇದೆಯೋ ಕೃಷ್ಣ, ನನ್ನ ಮಗ ಏನ್ ಮಾಡಿದ್ರು ಹೊಟ್ಟೆಗೆ ಹಾಕೊಳ್ಳೋ, ದಯಮಾಡಿ ಕಣೋ ಅಂದ್ರೆ ಕೃಷ್ಣರು ಅವತ್ತೇ ಹೇಳ್ತಾರೆ, ಆಯ್ತು ಅತ್ತೆ ನಿನಗೊಂದು ಮಾತು ಕೊಡ್ತೇನೆ, ಈ ಮಗು ಇವನು 100 ತಪ್ಪುಗಳು ನನ್ನ ಪರವಾಗಿ ಮಾಡಿದರೆ 100 ತಪ್ಪುಗಳು ಅಲ್ಲಿವರೆಗೂ ಕ್ಷಮಿಸ್ತೇನೆ, ಅದಾದ ಮೇಲೆ ಖಂಡಿತ ನನ್ನ ಕೈಯಲ್ಲಿ ಕ್ಷಮಿಸ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಹೇಳಿದ್ರು ಅದು ಜನ್ಮಾಂತರವಾಗಿ ಬಂದಿರತಕ್ಕಂಥ ಅವತಾರ. ಅದು ಹಿಂದಿನ ಜನ್ಮದಲ್ಲಿ ರಾವಣಾಸುರ, ಅದರ ಹಿಂದಿನ ಜನ್ಮದಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅವತಾರಗಳು, ಜಯ ವಿಜಯ ರೇ ಬಂದಿರೋದು. ರಾವಣ ಕುಂಭಕರ್ಣರಾಗಿದ್ರು, ಈಗ ಶಿಶುಪಾಲ ದಂತವಕ್ರ, ಶಿಶುಪಾಲ ರಾವಣ ಇನ್ನೊಂದು ರೂಪ. ಅವನೆಲ್ಲ ಕೇಳ್ತಾನೆ, ಆ ಒಂದು ಧರ್ಮರಾಯರು ಇಂದ್ರಪ್ರಸ್ಥದಲ್ಲಿ ತಮ್ಮ ಸಾಮ್ರಾಜ್ಯ ಕಟ್ಟಿ ಅಲ್ಲೊಂದು ರಾಜಸೂಯ ಯಾಗವನ್ನ ಮಾಡಿ ಅಲ್ಲೊಂದು ಅಗ್ರಪೂಜೆ ಯಾರಿಗೂ ದೊಡ್ಡವ್ರಿಗೆ ಮಾಡಬೇಕು ಅಂದ್ರೆ ಖುದ್ದು ಭೀಷ್ಮರೆದ್ದು ಕೃಷ್ಣರಿಗೆ ಮಾಡಬೇಕು ಅಂದಾಗ ಈ ಮೂರ್ಖ ಶಿಶುಪಾಲ ತಗ 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 ಅವನಿಗೆ ಒಳಗಡೆ ಒಂದು ಕೆಂಡ. ಏನು ಕೆಂಡ ಗೊತ್ತಾ ನೋಡಿ, ರಾವಣಾಸುರ ಆಗಿದ್ದಾಗಲೂ ಅವನ ಬುದ್ಧಿ ಚಂಚಲವೇ. ಪರಸ್ತ್ರೀ ದೋಷಕ್ಕೆ ಹೋಗಿದ್ದು, ಸೀತಮ್ಮನ ಅಪಹರಿಸ್ಕೊಂಡು ಬಂದಿದ್ದು ಅದರಿಂದಲೇ ಅಲ್ವಾ ಹೋಗಿದ್ದು. ಅದಾದ ಮೇಲೆ ನೋಡಿ, ಅದು ಜನ್ಮಾಂತರ ಕರ್ಮ, ಜನ್ಮಾಂತರ ಆಶಾ ಸೀತಮ್ಮಳ ಮೇಲಿದೆ. ಸೀತಮ್ಮಳೆ ರುಕ್ಮಿಣಿ ದೇವಿಯಾಗಿ ಬಂದಿರೋದು. ಅವಳಿಗೂ ಶಿಶುಪಾಲನಿಗೂ ಮದುವೆ ಮಾಡಬೇಕು ಅಂತ ರುಕ್ಮಿಣಮ್ಮನ ಅಣ್ಣಂದ್ರು ಪ್ಲಾನ್ ಮಾಡಿರ್ತಾರೆ. ಅದು ರುಕ್ಮಿಣಮ್ಮನಿಗೆ ಇಷ್ಟ ಇರಲ್ಲ. ಕೃಷ್ಣರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಪಾಪ, ಇದಕ್ಕೂ ಅವ್ರಿಗೂ ಸಂಬಂಧವೇ ಇಲ್ಲ. ರುಕ್ಮಿಣಿ ಅಮ್ಮ ಆ ತಾಯಿ ಜಗನ್ಮಾತೆ ಕೃಷ್ಣರ ಲೀಲೆಗಳು, ಆ ಒಂದು ಭಾವ, ಶಕ್ತಿ, ಭಕ್ತಿಯ ತನ್ಮಯತೆಯಲ್ಲಿ ಮರೆತೋಗ್ಬಿಟ್ಟು ಕೃಷ್ಣರನ್ನ ಇಷ್ಟಪಡ್ಲಿಕ್ಕೆ ಶುರು ಮಾಡಿಬಿಡ್ತಾಳೆ. ಅಣ್ಣಂದ್ರ ಹತ್ರ ಹೇಳಿದ್ರೆ, ಇದಾ ಸರಿ ತಗೋ, ಇಮಿಡಿಯೇಟ್ ರೆಡಿ ಮಾಡು ಮದುವೆಗೆ ಶಿಶುಪಾಲನ್ ಜೊತೆ. ಇದಕ್ಕೆ ರೆಡಿ ಮಾಡಿಬಿಟ್ಟಿರ್ತಾರೆ. ತಡೆಯಲಾರದೆ ಪ್ರಪಂಚದ ಮೊಟ್ಟ ಮೊದಲ ಪ್ರೇಮ ಕವಿತೆ, ವಿರಹದ ಕವಿತೆ ರುಕ್ಮಿಣಮ್ಮ ಬರೆಯುತ್ತೆ, ಬರೆದು ಕಳಿಸುತ್ತೆ. ಯಾರೋ ಒಬ್ಬ ಬ್ರಾಹ್ಮಣನ ಕೈಯಲ್ಲಿ, ಆಚಾರ್ಯರ ಕೈಯಲ್ಲಿ ಓದಿ ಕೃಷ್ಣರು ಓಡ್ ಬರ್ತಾರೆ. ಯಾಕೆ ಗೊತ್ತಾ, ನೋಡು ಕೃಷ್ಣ, ನೀನು ಬರ್ಲಿಲ್ಲ ಅಂದ್ರೆ ಭಗವಂತ ನಾನು ಸಾಯೋದು ನಿಶ್ಚಿತ, ಖಂಡಿತ ನಾನು ಈ ಮದುವೆ ಆಗೋಲ್ಲ. ತಾಳಿ ಕಟ್ಟೋಕ್ ಮೊದಲೇ ಸಾಯ್ತೀನಿ, ಬಲವಂತ ಮಾಡಿ ಹಂಗೂ ಮಾಡುದು, ತಾಳಿ ಕಟ್ಟದ ಮೇಲೆ ಆದ್ರೂ ಸಾಯ್ತೀನಿ. ನಾನು ಸಿದ್ಧಳಾಗ್ಬಿಟ್ಟಿದ್ದೇನೆ, ಇಂಥ ದಿನ ಇಂಥ ಇದು ಸಿದ್ಧ ಆಗ್ಬಿಟ್ಟಿದೆ, ನೀನ್ ಬಂದು ನನ್ನ ಕರ್ಕೊಂಡು ಹೋಗು. ಆಕೆ ದೇವಸ್ಥಾನಕ್ಕೆ ಬಂದಿರ್ತಾಳೆ, ಮದುವೆ ತಯಾರಿಯಲ್ಲಿ ಆ ವಧು ಪೂಜೆ, ವರ ಪೂಜೆ, ಮನೆ ದೇವರ ಪೂಜೆ, ಆ ಒಂದು ತಾಯಿ ಜಗನ್ಮಾತೆಯ ಪೂಜೆಗೆ ಅವರದೇ ಆದಂಥ ಬೃಂದಾವನ, ತೋಟ, ದೇವರು ಅಂತ ಮಾಡಿಟ್ಕೊಂಡಿರ್ತಾರೆ. ಇವತ್ತಿಗೂ ಕೆಲವು ಕುಟುಂಬಗಳಲ್ಲಿ ತಮ್ಮ ಮನೆ ದೇವರು, ತಮ್ಮ ನಾಗಬನ ಅಂತೆಲ್ಲ ಮಾಡ್ಕೋತಾರಲ್ವ, ಆ ಥರ. ಕೃಷ್ಣರು ಬಂದು ಇನ್ನೇನ್ ಮಾಡೋದು, ಸತ್ತೋಗ್ಬಿಡ್ತಾಳೆ ಅಂತ ಅಪಹರಿಸ್ಕೊಂಡು ಹೋಗೋದು. ನನಗೆ ಸಿಗಲಿಲ್ಲವಲ್ಲ ಹೆಣ್ಣು. ನೋಡಿ, ಜನ್ಮಾಂತರವಾಗಿರ್ತಕ್ಕಂಥ, ಅದಕ್ಕೆ ಜನ್ಮಾಂತರ ವಾಸನ ಅಂತ ಹೇಳ್ತಾರೆ. ಧರ್ಮಾತ್ಮರ ಜೋಲಿಗೆ ಹೋಗಬಾರದು ಅನ್ನೋದದೇ ಧರ್ಮದ ಅದಕ್ಕೆ ಧರ್ಮದ ಹೆಸರಿನಲ್ಲಿ ಏನನ್ನ ಮಾಡ್ತಿದ್ದಾರೆ, ಭಗವಂತ ಸುಮ್ಮನಿದಾನ. ಆದ್ರೆ ಧರ್ಮಾತ್ಮರ ವಿಚಾರಕ್ಕೆ ಹೋದರೆ ಒಂದು ದೊರೆಸಾನಿಯ ಕುಟುಂಬವೇ. ಅದಕ್ಕೆ ಹೇಳೋದು ನೋಡಿ, ಶಿವನ್ ಸ್ವತ್ತು ಕುಲನಾಶನ. ಶಿವನ ಸ್ವತ್ತು ಸುದ್ದಿಗೆ ಹೋದರೆ ಅಲ್ಲಿ ಕೊಟ್ಟ ಮಾತಿಗೆ ಒಂದು ದೊರೆಸಾನಿ, ಒಂದು ಗುರುಗೆ ಕೊಟ್ಟ ಮಾತಲ್ಲಿ ಮೋಸ ಮಾಡ್ತಾರೆ, ನಡೆಸ್ಕೊಡಲ್ಲ, ಸರ್ವನಾಶ. ಈಗ ಆ ದೊರೆಸಾನಿಯೂ ಇಲ್ಲ, ಬದುಕು ಆಗಿ. ಶಿವನ್ ಸೊತ್ತು ಅಂದ್ರೆ ಧರ್ಮ ಆಚರಣೆ ಮಾಡುವವರಿಗೆ. ನೋಡಿ, ಆ ತುಂಬಿದ ಸಭೆಯಲ್ಲಿ ಆ ಭೀಷ್ಮರು
ಶಿಶುಪಾಲ ಏನೇನೋ ಬೈತಿದ್ರೆ ಎದ್ದು ಬಿಟ್ಟು ಎಲ್ರು ಬಂದ್ರೆ ಎತ್ತ ಹಾಕ್ಕೊಂಡು ಹೋಗ್ಬಿಡೋಣ ಈ ಮುದುಕ ಏನು ಅಂದಾಗ ಯಾವನಾದ್ರೂ ಆ ಮುದುಕ ನೆನಪಿಟ್ಟುಕೊಳ್ಳಿ, ಹಣ್ಣು ಮುದುಕ ಹೆಚ್ಚು ಕಡಿಮೆ ಒಂದು 257 ವರ್ಷ ಆಗಿರುತ್ತೆ. ಕಡಿಮೆ ಅಂದರು ಎದ್ದು ಗರ್ಜಿಸ್ತಾರೆ. ಆ ಬಿಲ್ಲನ್ನ ಎತ್ತಿಡ್ದು ಯಾರಾದರೂ ನಿಂತ್ಕೊಳ್ರ ನೋಡೋಣ, ಇರುವೆ ಹೊಸಕದಾಗ ಹೊಸ್ಕ ಹಾಕ್ಬಿಡ್ತೀನಿ ಅಂದ್ರೆ ಒಬ್ಬರು ನಿಂತ್ಕೊಳ್ಳೋ ದಮ್ಮಿರೋಲ್ಲ ಅಂತ ತಾತ. ಭೀಷ್ಮಾಚಾರ್ಯರು ಅಂದ್ರೆ ಸಾಮಾನ್ಯರಲ್ಲ. ಆತನಿಗೆ ವಿದ್ಯೆ ಕಲಿಸಿದ ಪರಶುರಾಮರೇ ಸುಸ್ತಾಗ್ಬಿಡ್ತಾರೆ, ಬಿಟ್ಕೊಟ್ಟು ಹೋಗ್ಬಿಡ್ತಾರೆ. ಅಂಬೆ ಸುದ್ದಿಗೆ ಇಲ್ಲಮ್ಮ ನನ್ನ ಕೈಯಲ್ಲಾಗಲ್ಲ, ನೀನು ಇನ್ನೇನಾದ್ರೂ ಮಾಡ್ಕೊ ಅಂತ ಹೊರಟೋಗ್ತಾರೆ ಪರಶುರಾಮಾಚಾರ್ಯ. ನೋಡಿ, ಅಲ್ಲಿ ನಿಂತು ಗರ್ಜಿಸಿದಾಗ ಅವರು ಬಿಲ್ ಹಿಡಿದು ನಿಂತಾಗ ಯೋಚನೆ ಮಾಡಿ ನೋಡಿ, ಎದುರ್ಸೋಕೆ ಒಬ್ಬರಿಲ್ಲ, ಅವ್ರು ಬಿಲ್ ಹಿಡಿದು ಬಿಟ್ರೆ. ಅಂತ ಭೀಷ್ಮರು 9 ದಿನ ಚಲ್ಲಾಚದುರವಾಗಿ ಹೊಡಿತಿದ್ರೆ ಅವತ್ತು ಶಿಬಿರಕ್ಕೆ ಬಂದಾಗ ಧರ್ಮರಾಯರು ಸಿಕ್ಕಾಪಟ್ಟೆ ಹೊಡ್ಸ್ಕೊಂಡು ಬಂದಿರ್ತಾರೆ. ಎಲ್ಲ ಗಾಯಗಳು. ಸಂಕಟದಿಂದ ಅರ್ಜುನನಿಗೆ ಒಂದು ಮಾತಂತಾರೆ, ಏನೋ ಗಾಂಡೀವಿ ಅಂತ ಗಾಂಡೀವಿ ಇಟ್ಕೊಂಡು ವಾಗ ನೀನು ಅಂತ ಎಲ್ಲಾದ್ರೂ ಹೋಗ್ಬಿಟ್ಟು ಪಾಳ್ ಮರಕ್ಕೆ ನೇಣು ಹಾಕೊಂಡು ಸಾಯಿ ಹೋಗೋ ಅನ್ನೋ ರೀತಿನಲ್ಲಿ ಮಾತಾಡ್ಬಿಡ್ತಾನೆ. ಅರ್ಜುನನಿಗೆ ಆ ಮಾತನ್ನಿದಕ್ಕೆ ಬೇಜಾರಿಲ್ಲ. ಅವನೊಂದು ಶಪಥ ಮಾಡಿರ್ತಾನೆ, ನನ್ನ ಪರವಾಗಿ ಏನಾದ್ರೂ ಮಾತಾಡಿ, ನನ್ನ ಗಾಂಡೀವದ ಪರವಾಗಿ ಯಾರಾದ್ರೂ ಮಾತಾಡಿದ್ರೆ ಅವನ್ನ ಸಾಯಿಸೋದೇ ಬಿಡಲ್ಲ ಅಂತ. ಆಗ ಸಾಯಿಸ್ಲೇಬೇಕು, ಕತ್ತಿ ಎತ್ತಾನೆ ಅರ್ಜುನ ಖುದ್ದು ಧರ್ಮರಾಯನನ್ನ ಸಾಯಿಸ್ಲಿಕ್ಕೆ. ಆಗ ಕೃಷ್ಣರೇ ನಿಲ್ಸೋದು ನೋಡಿ, ಭಗವಾನ್ ಅಲ್ಲಿ ನಿಂತಿರ್ತಾರೆ ಕೃಷ್ಣರು. ಪೆದ್ದ, ಇದೆಲ್ಲ ಆಗೋ ಮಾತಲ್ಲ, ಒಂದು ಕೆಲಸ ಮಾಡಿ, ಇದಕ್ಕೊಂದು ನಾನು ಸಣ್ಣ ಸಲಹೆ ಕೊಡ್ತೀನಿ, ಅಷ್ಟು ಮಾಡಿ, ಏನು ಚೆನ್ನಾಗಿ ಬೈದಾಕ್ಬಿಡು ಅಂತಾನೆ. ಅರ್ಜುನ ಇದೇನು, ನಮಗಿಂತಲೂ ಜ್ಞಾನದಲ್ಲಿ ಇನ್ನೊಂದರಲ್ಲಿ ದೊಡ್ಡವರನ್ನ ಬೈದರೆ ತೆಗಳಿದರೆ ಸಾವಿಗೆ ಅವರನ್ನ ಕೊಂದ ಹಾಗೆ. ತಿಳಿದಿದ್ಯಾ? ಅವ್ರನ್ನ ಬೈದ್ರೆ ಸಾಕು, ಏನೇನೋ ಮಾಡಿದ್ಯಾ, ನಿನ್ನ ಯೋಗ್ಯತೆ ಏನೋ ಮಾಡಿದಷ್ಟು ಇದ್ದಷ್ಟು ಅಂದ್ರೆ ಅವ್ರು ನೋಡಿಯೋದು ಬೇಕಿಲ್ಲ, ಕತ್ತಿ ತಗೊಂಡು ಚುಚ್ಚೋದು ಬೇಕಿಲ್ಲ ಅಂತೆ. ಅವ್ರು ಎಂತೆಂಥದ್ದು ಧರ್ಮ ರಹಸ್ಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ದೊಡ್ಡವನ್ ಬೈದ್ರೆ ಸಾಕಂತೆ. ಈಗ ನಮ್ಮ ಅಣ್ಣ ಇದ್ದಾನೆ, ಆಗಾಗ ಏನೋ ಬಂದಾಗ ಬೈಯೋದು ಅಂದ್ರೆ ಅವನ್ ಸತ್ತೋದಾಗೆ ಲೆಕ್ಕ, ಸಾಯಿಸ್ದಾಗೆ ಲೆಕ್ಕ ಅಂತೆ. ಈಗ ನಮ್ಮ ದೊರೆಗಳ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರಲ್ವ, ದೊಡ್ಡ ದೊಡ್ಡ ದಕ್ಷ ಅಧಿಕಾರಿಯ ಬಗ್ಗೆ ಸತ್ತೋದಾಗಿಯೇ ಲೆಕ್ಕ. ಅರ್ಜುನ ವಾಚಾಮ ಗೋಚರವಾಗಿ ದಗ 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 ನಿನ್ನನ್ನು ಯಾರೋ ಆಡು ಅಂದಿದ್ದು ಜೂಜು ಎಲ್ಲಿಗೆ ತಂದಿಟ್ಟಿದ್ಯಾ, ಕಡೆಗೆ ಬಂದು ಹಂಗೆ ಹಿಂಗೆ ನಿನ್ನಿಂದಲೇ ವನವಾಸ, ನಿನ್ನಿಂದಲೇ ಅಜ್ಞಾತ, ನಿನ್ನಿಂದ ಕಾಲಕ್ಕೆ ಗೆಜ್ಜೆ ಕಟ್ಕೊಂಡಂಗೆ ಆಯ್ತಲ್ಲೋ ಅಂತ ಎಲ್ಲ ಒದರ್ಬಿಟ್ಟು ಅವನ ಮನ್ಸಲ್ಲಿ ಇಟ್ಕೊಂಡಿದ್ದಲ್ಲ. ಈಗ ಕುತ್ಕೊಂಡು ಮತ್ತೆ ಹೇಳ್ತಾನೆ, ನಾನಿನ್ ಬದುಕಲ್ಲ ಅಂತ. ಇದೇನೋ ಬಂತು, ಈಗ ಸಾಯಿಸ್ತೀನಿ ಅಂದೆ, ಈಗ ನೋಡಿದ್ರೆ ನಾನ್ ಸಾಯ್ತೀನಿ ಅಂತಿದೆಯಲ್ಲೋ ಅಂದ್ರೆ, ಅಣ್ಣನ ಹಿಂಗೆಲ್ಲ ಅಂದುಬಿಟ್ಟು ಅಂತ ಧರ್ಮಾತ್ಮನನ್ನ, ಧರ್ಮವಂತನನ್ನ ನಾನು ಹೇಗೆ ಬದುಕಿರೋದು ಕೃಷ್ಣ ಅಂತ ಹೇಳ್ತಾನೆ. ಆಗ ಕೃಷ್ಣರು ಹೇಳ್ತಾರೆ, ಅದಕ್ಕೂ ಒಂದು ಪರಿಹಾರ ಉಂಟು, ನಾನು ಹೇಳ್ದಾಗ ಮಾಡು ಅಂತ. ಏನು ಅಂತ, ಹೊಗಳ್ಕೊಳ್ಳೋ ನಿನ್ನನ್ನ ಅಂತಾನೆ. ಇದೇನು ಸ್ವಲ್ಪ ನೀನು ಹೊಗಳ್ಕೊಳ್ಳೋ ಹೇಳ್ತೀನಿ ಆಮೇಲೆ ಅಂತ. ನಾನು ಪಾರ್ಥ, ನಾನು ಕಿರೀಟಿ, ನಾನು ಗಾಂಡೀವಿ, ಈ ಥರ ನಾನು ವಿಜಯ, ಈ ಥರ ಹೇಳ್ಕೊಂಡು ಮಧ್ಯಮ ಪಾಂಡವ, ಈ ಥರದೆಲ್ಲ ತನ್ನನ್ನು ತಾನೇ ಹೇಳ್ಕೊಂಡು ತಾನು ಮಾಡಿದ್ದು ಪಾಶುಪತಾಸ್ತ್ರ ಪಡೆದಿದ್ದು ಇದೆಲ್ಲ ಹೇಳ್ಕೊತಾನೆ. ಹೇಳ್ಕೊಂಡು ಸುಸ್ತಾಗ ಹಬ್ಬ ಅಂತ ಹೇಳ್ಬಿಟ್ಟು ಈಗ ಹೇಳು ಕೃಷ್ಣ ಅಂತ. ನೋಡೋ, ತುಂಬ ತಿಳ್ಕೊಂಡವ, ತನ್ನ ಬಗ್ಗೆ ತುಂಬ ಹೇಳ್ಕೊತಾನೆ ಅಂತ ಹೇಳ್ದ ಅಂದ್ರೆ ಅವನ್ ಸತ್ತೋದಾಗೆ ಅಂತ. ಏನಾದ್ರೂ ಮಾಡಿರೋದು, ರೂಪಾಯಿ ಮಾಡಿರೋದನ್ನ ಲಕ್ಷ ರೂಪಾಯಿ ಕೆಲವ್ರು ನೋಡ್ಬೇಕು, ದೇವಸ್ಥಾನಗಳ ಮೇಲೆ ಎಲ್ಲದರ ಮೇಲೂ ಫೋಟೋಸ್ ಹಾಕೊಂಡು ಬಿಟ್ಟಿರ್ತಾರೆ. ಕೆಲವ್ರು ಇರ್ತಾರೆ ನಮ್ಮ ಸುತ್ತಮುತ್ತ ಮಾಡೋದಿಷ್ಟು, ಊರೆಲ್ಲ ಹೇಳ್ಕೊಂಡು ಬಂದಿರ್ತಾರೆ. ನಿಮ್ಗೆ ಗೊತ್ತಿಲ್ವಾ ಸಮಯ, ನಾನು ಅವನ ಮದುವೆಗೆ ನಾನೇ ಮಾಡಿದ್ದು, ನನಗೇ ಗೊತ್ತಿಲ್ಲ. ಮೊನ್ನೆ ಯಾರೋ ಹಿರಿಯರು, ನನ್ನ ಆತ್ಮೀಯ ಬಂಧುಗಳೇ, ಸತ್ಯ ಹೇಳ್ತೇನೆ, ನಿಂಗೆ ಗೊತ್ತಿದೆಯಾ ಅವ್ರ ಮಗಳ ಮದುವೆ ಹೆಂಗಾಯ್ತು? ಚೆನ್ನಾಗಾಗಿ 2 ಮಕ್ಕಳಾಗಿದೆ, ಚೆನ್ನಾಗಿದ್ದಾಳಲ್ಲ, ಇನ್ನೇನೋ ಅಂತ.
ಅವತ್ತು ನಿಂತಿದ್ದು ನೀನೇ ಅಂತ. ನಾನೇನೋ ಮಾಡಿದೆ ಅಂತ. ನೀನೇ ಅಲ್ವೇನೋ ಇದೆಲ್ಲ, ನನಗೆ ನೆನಪು ಇಲ್ಲ, ಹೇಳು ಬೇಡಪ್ಪ ಅಂತೆ. ನನಗೆ ನೆನಪೇ ಇಲ್ಲ, ಒಳ್ಳೆಯದೇ ನೆನಪಿಲ್ಲ ಅಂದಮೇಲೆ ಕೆಟ್ಟದ್ದು ಯಾಕೆ? ಇದನ್ನೆಲ್ಲ ಯಾಕೋ ನೆನಪು ಮಾಡ್ತೀಯಾ? ಅದು ಬೇಡ, ನನ್ನ ಗುರುಗಳು ಹೇಳ್ಕೊಟ್ಟಿದ್ದಾರೆ ನನಗೆ. ನಮ್ಮನ್ನ ನಾವು ಹೆಚ್ಚಿಗೆ ಹೇಳ್ಕೊಂಡ್ರೆ ನಾವು ಸತ್ತೋದಾಗೆ ಅಂತ. ನೆನಪಿದೆಯಾ ನೋಡಿ ಅಂತ ಒಂದು. ಅದಕ್ಕೆ ನೋಡಿ ಇಲ್ಲೊಂದು ಮಾತಿದೆ, ಶಿವನ್ ಸ್ವತ್ತು ಕುಲನಾಶನಂ. ಅಲ್ಲಿ ಮಾಡಿದ್ದೇನೇನೂ ಇಲ್ಲ. ದುರ್ಯೋಧನಾದಿಗಳು, ಭೀಷ್ಮಾದಿಗಳು, ದ್ರೋಣರು, ಕೃಪ, ಅಶ್ವತ್ಥಾಮ, ಕರ್ಣ ಎಲ್ಲರೂ ಸೇರ್ಕೊಂಡ್ರು. ಅವರು ಯಾರು? ಅವರು ಶಿವನ್ ಸ್ವತ್ತು. ಅವರು ಪಾಂಡವರು. ಬಿಡ್ತಾ ಪ್ರಕೃತಿ ನಮ್ಮ ಪಾಡಿಗೆ ತಮಗೆ ಏನಿದೆಯೋ ಅಲ್ಲೊಂದು ಸಣ್ಣ ಉಪ್ಪಿನ ಥರ ಬದುಕು. 5 ಗ್ರಾಮ ಕೇಳ್ತಾರೆ ನೋಡಿ. ಕೃಷ್ಣರು ಅಲ್ಲೊಂದು ಮಾತು ಕೊಡ್ತಾರೆ ಮಕ್ಕಳೇ, ಶಿವನ್ ಸ್ವತ್ತು ಕುಲನಾಶನಂ ಅಂತ ಏನ್ ಹೇಳ್ತೇವೆ ನೋಡಿ. ಈ ಕೃಷ್ಣ ರಾಯಭಾರ ಎಲ್ಲ ಮಾಡೋಕೆ ರೆಡಿ ಆಗುತ್ತೆ. ಸಂಜಯ ರಾಯಭಾರಿ ಆಗುತ್ತೆ, ಕೃಷ್ಣ ಹೊರಡಬೇಕು. ಪಾಂಡವರಿಗೆ ಯುದ್ಧ ಮಾಡೋದೇ ಇಷ್ಟ ಇಲ್ಲ. ಮುಖ್ಯವಾಗಿ ಭೀಮ್ನ ಹೋಗಿ ಕೇಳ್ತಾರೆ, ಏನೋ ಭೀಮ? ಫಸ್ಟು ಧರ್ಮರಾಯರನ್ನ ಕೇಳಿದ್ರೆ, ನನಗೆ ಇಷ್ಟ ಇಲ್ಲ ಕೃಷ್ಣ. ಪರವಾಗಿಲ್ಲ, ಅವ್ರೇನೂ ಕೊಡ್ಲಿಲ್ಲ ಅಂದ್ರು ನಾನು ಸುಮ್ಮನಿದ್ದು ಬಿಡ್ತೀನಿ ಕೃಷ್ಣ. ಆದ್ರೂ ಶಾಸ್ತ್ರಕ್ಕಿಂತ ಒಂದು 5 ಗ್ರಾಮ ಕೇಳು. ಕೊಡ್ಲಿಲ್ಲ ಅಂದ್ರು ಬಿಡು, ಇನ್ನೇನ್ ಮಾಡೋದು? ಇವ್ರು ಕೊಡ್ಬೇಕಾಗಿದ್ದಂತ ರಾಜ್ಯ, ಆ ಇಂದ್ರಪ್ರಸ್ಥ, ಆ ಅರ್ಧ ರಾಜ್ಯ. ಯುಧಿಷ್ಠಿರ ತಟಸ್ಥ ಆಗ್ಬಿಡ್ತಾನೆ. ಇನ್ನು ವೀರ ಶಪಥ ಮಾಡಿದ್ದಂತ ಭೀಮಸೇನ ದುಶ್ಯಾಸನನ ಎದೆ ಬಗಿತೇನೆ, ಆ ರಕ್ತದಲ್ಲೇ ದ್ರೌಪದಿಗೆ ತುರುಬು ಕಟ್ತೇನೆ, ದುರ್ಯೋಧನನ ತೊಡೆ ಮುರಿತೇನೆ ಎಲ್ಲ ಹೇಳ್ದವನಲ್ವಾ. ಯಾಕಂದ್ರೆ ಭೀಮನೇ ಸೆಕೆಂಡ್ ಸ್ಟ್ರೆಂತ್. ಕೇಳಿದ್ರೆ ಭೀಮ ಏನ್ ಹೇಳ್ತಾನೆ ಗೊತ್ತಾ? ಬೇಡ ಕೃಷ್ಣ ಭಾವ, ಇಷ್ಟೆಲ್ಲ ರಕ್ತ ಹರಿಸಿ ನಾವು ರಾಜ್ಯಭಾರ ಮಾಡ್ಬೇಕಾ? ನಮ್ಮ ಅಣ್ಣ ನೆಮ್ಮದಿಯಾಗಿ ಕುತ್ಕೋತಾನ? ಬೇಡ ಕೃಷ್ಣ. ನೋಡಿ ವಾಯುದೇವರ ಅಂಶ. ಪಾಂಡವರಿಗೆ ಒಂದಿಷ್ಟು ಕೂಡ ಯುದ್ಧ ಮಾಡಲು ಇಷ್ಟವಿರುವುದಿಲ್ಲ. ಆದ್ರೆ ಯುದ್ಧದ ತಡಪ ಇವ್ರಿಗಿರುತ್ತೆ. ಯಾವಾಗ ಅವ್ರನ್ನ ಯುದ್ಧದ ಹೆಸರಿನಲ್ಲಿ ನಮ್ ಜೊತೆ ಯಾರಿದ್ದಾರೆ ಗೊತ್ತಾ? ಭೀಷ್ಮರಿದ್ದಾರೆ, ಗಾಂಗೆ, ಅವರು ಬಿಲ್ ಹಿಡಿದು ನಿಂತಾರೆ. ದ್ರೋಣರು, ಈ ತರ ಕರ್ಣ, ಈ ರೀತಿಯ ಭಾವದಲ್ಲಿ ಉನ್ಮಾದದಲ್ಲಿ ಇರ್ತಾನೆ ದುರ್ಯೋಧನ. ಶಿವನ್ ಸೊತ್ತು ಅದು, ನೆನಪಿಟ್ಕೊಳ್ಳಿ. ಶಿವನ್ ಸೊತ್ತು ಅಂದ್ರೆ ಧರ್ಮವಂತರ ಶಕ್ತಿ. ಅವ್ರನ್ನ ಹೊಡಿಲಿಕ್ಕೆ ಹೋಗ್ಬಾರ್ದು, ಅವ್ರ ಹತ್ರ ಅವ್ರಿಗೆ ನೋವು ಕೊಡಬಾರ್ದು, ಬಾಧೆ ಕೊಡಬಾರ್ದು. ಬಿಡ್ತಾನ ಭಗವಂತ. ನೋಡಿ ಹೊರಡುವಾಗ ಆ ಕೃಷ್ಣಯ್ಯ ಎಲ್ಲ ಆಯ್ತು, ಸರಿ ನೋಡೋಣ ದ್ರೌಪದಿಮ್ಮ ನೀನೇನ್ ಹೇಳ್ತೀಯ ಅಂದ್ರೆ, ಅಣ್ಣ ಏನಂದ್ರು ನಮ್ಮ ಯಜಮಾನ್ರು ಚಕ್ರವರ್ತಿಗಳು, ಹಿಂಗಂದಮ್ಮ 5 ಊರು ಇದ್ರೆ ಸಾಕು, ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಏನೋ ಒಂದು ಕಂದಮೂಲಗಳು ತಿನ್ಕೊಂಡು ಕಾಡಲ್ಲೇ ಎದ್ದು ಬಿಡ್ತೀವಿ ಅಂತ. ತಕ 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 ಹೋಗ್ಲಿ. ಭೀಮಸೇನರು ಏನಂದ್ರು ಅಂತ ಹಿಂಗಂದಮ್ಮ ಕೇಳದೆ. ಬೇಡ ಅಲ್ಲ ಕಣೋ, ಅವ್ರ ಕೈ ಕಟ್ಕೊಂಡ್ ಬೇಕಾದ್ರೆ ಹಿಂಗ್ ಕೆಲಸ ಮಾಡ್ತೀನಿ ನಾನು. ನನ್ನ ಕೋಪ, ರೋಷ, ತಾಪ ಎಲ್ಲ ಅವ್ರ ಉಳಿಗೆ ಮಾಡ್ಕೊಂಡಿದ್ದು ಬಿಡ್ತೀನಿ ಅಂತಾನೆ ಭೀಮ. ಹಿಂಗಂದಮ್ಮ ಹಿಂಗ ಅಂದ್ರು. ಅಣ್ಣಯ್ಯ ಇವರೆಲ್ಲ ಕೈ ಬಳೆ ಹಾಕೊಂಡಿದ್ರೆ, ಇವ್ರು ಯಾರು ಯುದ್ಧ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗೇನ್ ಗೊತ್ತು ಒಂದು ಹೆಣ್ಣಿಗೆ ಆಗಿರುವ ಅಪಮಾನ. ನಿನಗೆ ಗೊತ್ತಿದೆ ಕೃಷ್ಣ. ತುಂಬಿದ ಸಭೆಯಲ್ಲಿ ನನ್ನ ಕುಪ್ಪಸಕ್ಕೆ ಕೈ ಹಾಕಿದ್ರು ಕೃಷ್ಣ. ನಾನು ಯಾರ ಹತ್ರ ಹೇಳ್ಕೊಳ್ಳಿ ಕೃಷ್ಣ ಆ ಪಟ್ಟ ನೋವು. ಇವ್ರ್ಯಾರು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಪಾಂಚಾಲ ದೇಶಕ್ಕೆ ಹೋಗ್ತೇನೆ. ನನ್ಗಿದಾನೆ ಅಣ್ಣ, ನಮ್ಮ ಅಪ್ಪ ಇದ್ದಾನೆ, ಸೈನ್ಯ ಕರ್ಕೊಂಡು ಬಂದು ಯುದ್ಧ ಮಾಡಿ ಮಣಿಸ್ತೇನೆ ಅಂತ ಹೇಳ್ತಾಳೆ ಆ ತಾಯಿ ಯಾಜ್ಞಸೇನಿ. ದ್ರೌಪದಿ ದೇವಿ ಸಾಮಾನ್ಯದ. ಇಲ್ಲ ನಾನು ಬಿಡಲ್ಲ. ಇಷ್ಟು ಅವಮಾನ ಅಪಮಾನ ಆದ ಮೇಲೆ ಅವ್ರನ್ನ ಬಿಡೋದ? ವೀರ ಮರಣವೋ? ನಿನಗೆ ಗೊತ್ತಿದೆ ಧರ್ಮ ಏನಿದೆ ಅಂತೇಳಿ. ಅವೆಲ್ಲ ಏನೂ ಆಗಲ್ಲ, ಸುಮ್ಮನಿರಮ್ಮ, ಯಾರೂ ಯುದ್ಧ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ನೀನೇನು ಚಿಂತೆ ಮಾಡಬೇಡ ಅಂದಾಗ ಕಣ್ಣಲ್ಲಿ ನೀರು ಹಾಕ್ಕೊಂಡು
ಈಗ ನಮಸ್ಕಾರ ಆಗ್ತಾಳೆ, ಒಂದು ತೊಟ್ಟು ಕೃಷ್ಣರ ಕಾಲಿಗೆ ಬೀಳುತ್ತೆ. ಮಕ್ಕಳೇ ನಂಬಲ್ಲ, ಕೃಷ್ಣರಾಗ ಹೇಳ್ತಾರೆ ಶಿವನ್ ಸೊತ್ತು ಕುಲನಾಶನ. ಏನಮ್ಮ ನನ್ನ ಸೋದರಿ, ನಾನು ಮಾತು ಕೊಡ್ತಿದ್ದೇನೆ, ಇವತ್ತು ನಿನ್ನ ತೊಟ್ಟು ನೀರು ಕಣ್ಣೀರು ಬಿದ್ದಿದಲ್ವಾ, ಕೌರವರ ಪತ್ನಿಯರೆಲ್ಲ ಇದೇ ರೀತಿ ಕಣ್ಣೀರು ಹಾಕ್ತಾರಮ್ಮ. ಇದು ನನ್ನ ಮಾತು, ಯಾರು ತಪ್ಪಿಸಲಾರರು, ಯುದ್ಧ, ನೀನು ಯೋಚನೆ ಮಾಡಬೇಡ, ಹೋಗು ಅಂತ ಹೇಳ್ತಾರೆ. ಕುಲನಾಶನಂ, ಧರ್ಮವಂತರು ಸುದ್ದಿಗೆ ಮಾತ್ರ ಮಕ್ಕಳೇ. ಯಾರೋ ಒಬ್ಬ ಧರ್ಮಾತ್ಮ ನಮ್ಮ ಸುತ್ತಮುತ್ತ ನೋಡಿ ಗೊತ್ತಾಗುತ್ತೆ ಅವ್ರ ಧರ್ಮ ಅವ್ರು ಮಾಡಿದ್ದಾರೆ. ನಿಮ್ಮ ತಂದೆಯೋ ತಾಯಿಯೋ ಬಂಧುವೋ ಗೆಳೆಯನೋ ಮಿತ್ರನೋ ಧರ್ಮಪತ್ನಿಯೋ, ಅಯ್ಯೋಯ್ಯೋ ಆ ಸುದ್ದಿಗೆ ಹೋಗ್ಬೇಡಿ ಮಕ್ಕಳೇ, ಸುಟ್ಟಾಕ್ಬಿಡುತ್ತೆ. ಎಚ್ಚರಿಕೆ ಎಚ್ಚರಿಕೆ, ಯಾವುದೇ ಕಾರಣಕ್ಕೂ ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಶುಕ್ರವಾರ ಪೂರ್ವ ಪಾಲ್ಗುಣಿ ನಕ್ಷತ್ರ ಬರೋದು ಅದೊಂದು ಅದ್ಭುತ. ಆದರೆ ಸಣ್ಣದಾಗಿ ಅಷ್ಟಮಿ ಬಂದಿದೆ. ಸ್ವಲ್ಪ ಜಾಗ್ರತೆ ಮಕ್ಕಳೇ, ನನ್ನ ಮಾತು ಕೇಳಿ ಮಕ್ಕಳೇ. ಯಾಕೋ ಈ ಮೊನಾಪಲಿ, ನೀವು ನೋಡಿ ಮೊಬೈಲ್ ಫೋನಲ್ಲಿ ಯಾರು ಮೊನಾಪಲಿ ಇದ್ದಾರೆ? ವೊಡಾಫೋನ್ ಇದ್ದಾನೆ, ತುಟ್ಕು ಅಂತ ಸಾಲದಲ್ಲಿ ಮುಳುಗ್ಬಿಟ್ಟಿದ್ದಾನೆ. BSNL ಅಷ್ಟಕ್ಕಷ್ಟೇ. ಇಬ್ಬರು ಆಟ ಆಡ್ತಿದ್ದಾರೆ, ಮಧ್ಯದಲ್ಲಿ ಒಬ್ಬ ನಿಂತಿದ್ದಾನೆ. ಒಂದು ರಿಲಯನ್ಸು, ಇನ್ನೊಂದು ಏರ್ಟೆಲ್. ಇವರಿಷ್ಟಕ್ಕೂ ಪ್ರೈಸ್ಗಳು ರೈಸ್ ಮಾಡ್ತಿದ್ದಾರೆ ನೋಡಿ. ಹಾಗೆ ಏರ್ಪೋರ್ಟ್ ಕಂಟ್ರೋಲ್ಸು ಯಾರು ಕಂಟ್ರೋಲಲ್ಲಿದೆ? ಒಂದು GMR ಬಿಟ್ರೆ ಅದಾನಿ. ಹೀಗೆ ಗಮನಿಸ್ತಾ ಬನ್ನಿ ಮಕ್ಕಳೇ. ಕೂಲ್ ಡ್ರಿಂಕ್ಸಲ್ಲಿ ಪೆಪ್ಸಿ, ಕೋಕು ಇವರಿಬ್ಬರು 82ರಿಂದ 88% ಮಾರ್ಕೆಟ್ ಸ್ಟ್ರೆಂತಲ್ಲಿದ್ದಾರೆ. ಇಷ್ಟು ಬಲ ಅವ್ರ ಕೈಗೂ ಬಂದರೆ ಯೋಚನೆ ಮಾಡಿ ನೋಡಿ. ಶಿಪ್ ಯಾರ್ಡ್ಸ್, ಎಲೆಕ್ಟ್ರಿಸಿಟಿ, ಪ್ರತಿಯೊಂದರಲ್ಲೂ ಏನು ಬೇಡ. ಈಗ ನಮ್ದು ಗೂಗಲ್ ಪೇ, ಫೋನ್ ಪೇ. ಮೊನ್ನೆ ಬಿದ್ದ ಇಂಡಿಗೋ ಕತೆ ಎಲ್ಲ ಆನ್ಲೈನೇ. ಇವತ್ತು ಗೂಗಲ್ ಪೇ, ಫೋನ್ ಪೇ. ಒಬ್ಬ ಬಿದ್ದ, ಇವರಿಬ್ಬರೇ ನಿಂತ್ಕೊಂಡ್ರೆ ನಾಳೆ ಮಾತಾಡ್ಕೊಂಡು ಪ್ಲಾಟ್ಫಾರ್ಮ್ ಫೀ, ಆ ಫೀ, ಈ ಫೀ ಅಂತ ಹೇಳ್ಬಿಟ್ಟು. ಯೋಚನೆ ಮಾಡಿ ಮಕ್ಕಳೇ, ಎಲ್ಲಿಗೆ ತಿಂದಾಕುತ್ತಾರೆ ಯೋಚನೆ ಮಾಡಿ, ಏನು ಮಾಡುತ್ತಾರೆ ಅಂತ ಯೋಚನೆ ಮಾಡಿ ನೋಡಿ. ಪ್ರತಿಯೊಂದರಲ್ಲೂ ಸ್ವಲ್ಪ ನಾವು ನಮ್ಮ ಭದ್ರತೆ ಮಾಡ್ಕೋಬೇಕು ಮಕ್ಕಳೇ. ಎವ್ರಿಥಿಂಗ್. ಈಗ ಆನ್ಲೈನಲ್ಲೂ ಅಷ್ಟೇ, ಅಮೆಝಾನು, ಫ್ಲಿಪ್ಕಾರ್ಟ್ ಇವರಿಬ್ಬರು ಕೂತು ಬಿಟ್ಟಿದ್ದಾರೆ. ಬೇರೆಯವ್ರನ್ನ ಬೆಳಿಲಿಕ್ಕೆ ಬಿಡ್ತಿಲ್ಲ. ನೀವು ಗಮನಿಸಿ ನೋಡಿ, ಸಣ್ಣ ಪ್ಲೇಯರ್ಸ್ನೆಲ್ಲ ಹೊಡೆದಾಕ್ತಿದ್ದಾರೆ. ತುಂಬ ಯೂಸ್ ದುಡ್ಡು. ನೀವು ನೋಡಿ, ನೀವು ತಗೊಳ್ಳೋ ಒಂದು ಪೇಸ್ಟಿಂದ ಹಿಡಿದು ಸೋಪಿಂದ ಹಿಡಿದು ಯಾರು ಕಿಂಗು? ಒಬ್ಬ PNG, ಇನ್ನೊಬ್ಬ HUL. ಸೆಂಟ್ರಲ್ ITC ಸ್ವಲ್ಪ ಇದ್ದಾರೆ, ಮಾಡ್ತಿಲ್ಲ ಅಂತಲ್ಲ. ಬಟ್ ಅವರಿಗೆ ಕಂಪೇರ್ ಮಾಡಿದ್ರೆ ದೇ ಆರ್ ಟೇಕಿಂಗ್ ಟೋಟಲ್ ಕಂಟ್ರೋಲ್ ಅನ್ನೋ ಒಂದು ಸಿಸ್ಟಮ್ ಆಗಿಬಿಟ್ರೆ, ಒಬ್ಬಂದೇ ರೂಲು, ಒಬ್ಬಂದೇ ಮಾತು. ಪ್ರತಿಪಕ್ಷವೇ ಇಲ್ಲ, ಒಂದು 4 ಪಕ್ಷಗಳಿರ್ಬೇಕು, ಸಮಬಲವಂತರಾಗಿರಬೇಕು. ಯೋಚನೆ ಮಾಡಿ ನೋಡಿ. ಎಲ್ಲೋ ಇದು ಹೋಗ್ತಿರೋ ದಾರಿ ಖಂಡಿತ ಹೇಳ್ತಾನೆ ಒಳ್ಳೆಯ ಲಕ್ಷಣ ಅಲ್ಲ. ಯಾಕಂದ್ರೆ ಇವತ್ತಾಗಿರೋ ಇಂಡಿಗೋ ಅವಾಂತರ. ನಾನು ಇಟ್ಟಿದ್ದೇ ರೂಲು. ಹಾಗಾದ್ರೆ ಪೈಲಟ್ಗಳು ಕಂಟಿನ್ಯೂಸ್ ಓಡಿಸ್ಬೇಕು. ಸಫರ್ ಕಸ್ಟಮರ್ಸ್ ಆಗ್ಬೇಕು. ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಒಪ್ತಾ ಇಲ್ಲ ಅವನು. ಗಮನಿಸ್ ನೋಡಿ, ಗವರ್ಮೆಂಟ್ ಪಾಲಿಸಿಯನ್ನ ಒಪ್ತಿಲ್ಲ ಅವನು. ಮೊನಾಪಲಿ ಏನ್ ಮಾಡ್ತೀರಾ ಮಾಡಿ ಅನ್ನೋಷ್ಟು ಮಟ್ಟಕ್ಕೆ
ಕಡಿಮೆ ಅಂದ್ರೂ 1,00,000 ಜನರ ಪ್ರಯಾಣವನ್ನ ಎಡವಟ್ಟು ಮಾಡಿ ಇಟ್ಬಿಟ್ಟಿದ್ದಾನೆ. ಕಡಿಮೆ ಅಂದ್ರೂ 600-800 ಕೋಟಿ ಅವನ ಅಕೌಂಟಲ್ಲಿ ದುಡ್ಡು ಬಿದ್ದಿತ್ತು. ಏನು ಅಂತ ಅನ್ಕೊಂಡಿದ್ದೀರ? ಸುಮ್ಮನೆ ಅನ್ಕೊಂಡಿದ್ದೀರ ದುಡ್ಡು? ಅಷ್ಟಿಷ್ಟಲ್ಲ, ಯಾರ ದುಡ್ಡು, ಆದ ಡಿಲೇ ವಿಳಂಬ ಇವೆಲ್ಲ ಒಂದು ಅನಾಹುತಗಳ ಸೂಚನೆ ಮಕ್ಕಳೇ. 100% ಹೇಳ್ತಾನೆ. ನಾ ಹೇಳಿದ್ದೆ ಅದರ ಜೊತೆಯಲ್ಲಿ ಈ ಕುಜ ರಾಹು ಸಂಧಿಗಳು, ಭೂಮಿ ಕಂಪಿಸುತ್ತದೆ, ಪ್ರಳಯ ಸೂಚನೆ, ಈ ನದಿ ಸಮುದ್ರ ಬೋರ್ಗೆರೆಯುತ್ತವೆ, ದೊಡ್ಡ ದೊಡ್ಡ ಗಾಡಿಗಳು, ದೊಡ್ಡ ದೊಡ್ಡ ಜಾಗಗಳು, ಇನ್ನೊಂದು ಅನಾಹುತಗಳ ಒಂದು ಪ್ರಭಾವ, ಎಚ್ಚರಿಕೆ ಅನ್ನತಕ್ಕಂಥದ್ದು. ನೋಡಿ, ಜಪಾನ್ನಲ್ಲಿ ಬೀಸಿರ್ತಕ್ಕಂಥ ಒಂದು ದೊಡ್ಡದಾದಂಥ ಸುನಾಮಿ, ನೋಡ್ಲಿಕ್ಕೇನೆ ಮೈ ಕಂಪಿಸುತ್ತೆ. ಎಚ್ಚರಿಕೆ ಮಕ್ಕಳು. ಅದಕ್ಕೆ ಹೇಳೋದು ಧರ್ಮ ಜಾಸ್ತಿ ಮಾಡಿ. ಧರ್ಮ ಧರ್ಮ ಅಂದ್ರೆ ಏನಾದ್ರೂ ಒಂದು ಕೊಡೋದು, ಮಾಡೋದು, ನೋಡೋದು. ದೇವ್ರ ಪ್ರಾರ್ಥನೆಯಿಂದಲೇ ಅಂತಲ್ಲ, ಮಾಡುವ ಆ ಒಂದು ದಾನವು ನಿಮ್ಮನ್ನ ಕಾಪಾಡುತ್ತದೆ, ನಿಮ್ಮ ಖಾತೆಗೆ ಹಾಕುತ್ತೆ ಮಕ್ಕಳೇ. ಸುತ್ತಮುತ್ತ ಎಷ್ಟೋ ಬಡವರಿದ್ದಾರೆ, ಸುತ್ತಮುತ್ತ ಎಷ್ಟೋ ಒಂದು ಸಾಮಾನ್ಯರಿದ್ದಾರೆ. ಅವ್ರನ್ನ ಕೇಳೋರಿಲ್ಲ, ಹೇಳೋರಿಲ್ಲ, ನೋಡೋರಿಲ್ಲ, ಮಾತಾಡೋರಿಲ್ಲ. ಅಂಥವರಿಗೆ ಒಂದು ಪುಟ್ಟ ಸಹಾಯ ನೀವು ಮಾಡಿ, ನಿಮ್ಮ ಖಾತೆಗೆ ಆ ಧರ್ಮ ಬೀಳುತ್ತದೆ ಅಂತ ಹೇಳ್ತಾ, ಮೇಷರಾಶಿ ಚಂದ್ರ ಶುಕ್ರನ್ ಸಾರ ಒಳ್ಳೆಯದೇ. ನಿಮಗೂ ಅವನಿಗೂ ಆಗೋಲ್ಲ, ಅಷ್ಟಮದಲ್ಲಿದ್ದಾನೆ. ಮನೆಯಲ್ಲಿ ಏನಾದರೂ ಒಂದು ದಾಂಪತ್ಯ ಕಲಹಗಳು, ಸೋದರ ಸೋದರಿ ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಎಳೆದಾಟಗಳಿದ್ರೆ ಒಂದು ಸ್ವಲ್ಪ ಉಲ್ಪಣ ಆಗತಕ್ಕಂಥದ್ದಾಗುತ್ತೆ. ಈ ಎಚ್ಚರಿಕೆ. ಆ ಚಂದ್ರ ಶುಕ್ರನ್ ಸಾರ, ಶುಕ್ರ ಬುಧನ್ ಸಾರ ಬುದ್ಧಿ ಕೆಡಿಸ್ತಾನೆ, ತಲೆ ಕೆಡಿಸ್ತಾನೆ, ಇನ್ನೊಂದು ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ ದಾರಿ ತಪ್ಪಿಸ್ತಕ್ಕಂಥದ್ದು ಜಾಸ್ತಿ. ಎಚ್ಚರಿಕೆಯಿಂದ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ದುಡುಕಬೇಡಿ. ಪಾರ್ಟ್ನರ್ಶಿಪ್ಪು, ಹೊಸ ಫ್ರೆಂಡ್ಶಿಪ್ಪು, ಹೊಸ ಗೆಳೆತನ, ಜಾಗರೂಕತೆ. ವೃಷಭ ರಾಶಿ ಶುಕ್ರ ಕೇಂದ್ರದಲ್ಲೇ ಇದ್ದಾನೆ, ಸುಖದಲ್ಲಿ ಚಂದ್ರನಿದ್ದಾನೆ. ಖಂಡಿತ ಕಲಾವಿದರು, ಈ ಬಂಗಾರ ಬೆಳ್ಳಿ ಆಭರಣ ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳು ಅದ್ಭುತವಾಗಿರತಕ್ಕಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಮಿಥುನ ರಾಶಿ, ಚಂದ್ರ ಶುಕ್ರನ್ ಸಾರದಲ್ಲಿರೋದು ಒಳ್ಳೆಯದೆ. ಬಟ್ ಶುಕ್ರ ಎಲ್ಲಿದ್ದಾನೆ? 6ನೇ ಮನೆಯಲ್ಲಿದ್ದಾನೆ. ಸೊ ಇದೊಂದು ರೀತಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನೋಡಿ, ಕ್ರಿಕೆಟು IPL ಅಂತಿದ್ರಿ, 1350 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ರೆ 1000 ಜನ ಫಸ್ಟ್ ಕೌಂಟಲ್ಲೇ ತೆಗೆದು ಬಿಸಾಕ್ಬಿಟ್ಟಿದ್ದಾರೆ. ನಾವು ಆಡ್ತೀವಿ ಬರ್ತೀವಿ ಆದ್ರೆ 1000 ಜನ. ಈ 350 ಜನದಲ್ಲೂ ತಗೊಳ್ಳೋದು ಬರೀ 77 ಜನ ಅಂತ, ಹೆಚ್ಚು ಕಡಿಮೆ. ಕ್ರಿಕೆಟ್ ಹುಚ್ಚಿಡಿಸ್ಕೊಂಡು ಕೂತಿರೋರ್ ಕತೆ ಏನು? 11 ಟೀಮಲ್ಲಿ ಮಕ್ಕಳೇ, ಒಂದು ಟೀಮಲ್ಲಿ 11 ಜನ ಆಡ್ತಾರೆ, ಬ್ಯಾಕಪ್ ಒಂದೊಂದು 9 ಜನ, 20. ಎಷ್ಟು ಜನ ಇರ್ತಾರೆ? 20 × 11 ಟೀಮಿಗೆ ಒಂದು 220 ಜನ. ಕೋಚು, ಸಹಾಯಕ ಕೋಚ್ ಬಿಟ್ಬಿಡಿ, ಆಟಗಾರರು 150 ಕೋಟಿನಲ್ಲಿ 200 ಎಲ್ಲಿ ಕಾಣಿಸುತ್ತೆ? ಆದ್ರೂ ಜನಕ್ಕೆ ಈ ಕ್ರಿಕೆಟ್ ಹುಚ್ಚಿಬಿಟ್ಟಿಲ್ಲ, ನಾನು ಕ್ರಿಕೆಟ್ ಪ್ಲೇಯರ್ ಆಗ್ಬಿಡ್ಬೇಕು, ಈ ಥರದ್ದೆಲ್ಲ ಭಾವ. ಸೊ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇವತ್ತು ಆ ರೀತಿ ಇರುತ್ತೆ. ಮಿಥುನ ರಾಶಿ ಇದ್ದೀರಿ, ತಗೋತಾರೋ ಇಲ್ವೋ, ಆಡಿಸ್ತಾರೋ ಅನ್ನತಕ್ಕಂಥ ಅನಗತ್ಯ ಗೊಂದಲಗಳನ್ನ ಉಂಟು ಮಾಡತಕ್ಕಂಥದ್ದಾಗುತ್ತದೆ ಮಿಥುನ ರಾಶಿ. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಚಂದ್ರ ಶುಕ್ರನ್ ಸಾರ ಬ್ಯೂಟಿಫುಲ್. ಆದರೆ ಶುಕ್ರ ಪಂಚಮದಲ್ಲಿ ಕುಳಿತಿದ್ದಾನೆ. ಕಲಾ ಮಾಧ್ಯಮದಲ್ಲಿದ್ದೀರಿ, ಅಲಂಕಾರ, ಉಪ್ಪ ಓರಣ, ಈವೆಂಟ್ ಮ್ಯಾನೇಜ್ಮೆಂಟ್, ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್, ಥಿಯೇಟರ್, ಕ್ಲಬ್ಬು, ರೆಸ್ಟೋರೆಂಟ್, ಹೋಟೆಲ್, ಇಂತಹ ಒಂದು ವೃತ್ತಿ ಉದ್ಯೋಗ ವ್ಯವಹಾರಗಳು ತುಂಬಾ ಅನುಕೂಲ ಕೊಡತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಚಂದ್ರ ನಿಮ್ಮನೇಲೇ ಇದ್ದಾನೆ, ಶುಕ್ರನ್ ಸಾರ, ಶುಕ್ರ ಬುಧನ್ ಸಾರ. ಚೆನ್ನಾಗಿದೆ. ಕಲೆಯನ್ನು ಹೇಳಿಕೊಡತಕ್ಕಂಥ ಕೆಲಸಗಳು, ಭರತನಾಟ್ಯ ಟೀಚರ್ ಇರ್ಬೋದು, ವೇದಗಳ ಟೀಚರ್ ಇರ್ಬೋದು, ಯೋಗ ಟೀಚರ್ ಇರ್ಬೋದು, ಎನಿಥಿಂಗ್ ಫಾರ್ಮ್ ಆಫ್ ಡಾನ್ಸ್, ಮ್ಯೂಸಿಕ್, ಈ ಥರದ್ದು ಕಲಿಸುವಂಥ ತಿಳಿಸುವಂಥ, ಅಡಿಗೆ ಕಲಿಸ್ಕೊಡೋದು, ಅಡಿಗೆಯ ವ್ಯಾಪಾರಗಳು
ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ತೊಂದರೆಗಳೇನಿಲ್ಲ, ಚೆನ್ನಾಗಿದೆ. ಇನ್ನು ಕನ್ಯಾ ರಾಶಿ, ಚಂದ್ರ 12ನೇ ಮನೆ, ಶುಕ್ರ ಅಲ್ಲಿ ಕುಳಿತಿದ್ದಾನೆ 3ನೇ ಮನೆಯಲ್ಲಿ. ಸೊ ಖಂಡಿತ ಅನಗತ್ಯ ಖರ್ಚುಗಳು, ಅನಾರೋಗ್ಯ ಸಮಸ್ಯೆಗಳು, ಮನಸ್ಸಿಗೆ ಒಂಥರ ಒಂದು ವೇದನೆ. ಏನೂ ಆಗಲ್ಲ, ನೀವು ಇಲ್ಲಿ ಹೋದ್ರೆ ಹುಲಿ ಹೋಗುತ್ತೆ ಅನ್ನೋ ಅಂತವ್ರು ಕನ್ಯಾ ರಾಶಿಯವ್ರು. ಗಾಬರಿ ಪಡೋರು ನೀವು. ಆಳ್ ನೋಡಿದ್ರೆ ಅಲಂಕಾರ, ಧೈರ್ಯ ನೋಡಿದ್ರೆ ಟುಸ್ಪಟಾಕಿಗಳು ನೀವು. ಅಯ್ಯೋ ರಾಮಚಂದ್ರ, ನಿಮ್ಮನ್ನು ಬೆದರಿಸ್ಬೇಕು ಅಂದ್ರೆ ಇನ್ನೇನಿಲ್ಲ, ಒಂದೇ ಒಂದು ಹಿಂಗ್ ತಿರುಗದೆ ಕಣ್ಣಿಗೆ ಒಂದು ಕ್ಲಿಪ್ ಆಗ್ಬಿಟ್ಟು ಒಂದೇ ಒಂದು ದೆವ್ವ ಮೂವಿ ಇಟ್ಬಿಟ್ರೆ ಸಾಕು, ಸೌಂಡ್ ಇಟ್ಬಿಟ್ರೆ ಸಾಕು, ಡಾಮ್ ಡೂಮ್ ಡಮಾಲ್ ಅಂತ ಹೇಳ್ಬಿಟ್ಟು ನಿಮಗೆ ಬೇಗ ಹಾರ್ಟ್ ಅಟ್ಯಾಕ್ ಬರೋ ವೃಶ್ಚಿಕ ರಾಶಿಗೆ ಒಂದು ರಾಶಿ ಆದರೆ ಕನ್ಯಾ ರಾಶಿಯವ್ರಿಗೂ ಹಾರ್ಟ್ ಅಟ್ಯಾಕು, BP, ಶುಗರ್ ಫಸ್ಟ್ ಪ್ರಿಯಾರಿಟಿ ಕಸ್ಟಮರ್ಗಳು. ನೀವು ಡಾಕ್ಟ್ರಿಗೆ ಒಳ್ಳೆ ರೆವಿನ್ಯೂ ನಿಮ್ಮಿಂದ, ನಿಮಗೆ ಬರಲೇಬೇಕು. ನಿಮ್ದು ಒಳಗಡೆ ಮೇಲೆ ನೋಟಕ್ಕೆ ಮಾತ್ರ, ಒಳಗಡೆ ಹಿಂಗೆ ಆತಂಕ, ಇದೇನಾಗುತ್ತೋ ಅದೇನಾಗುತ್ತೆ, ಇದು ಹೆಂಗೆ ನಡೆಯುತ್ತೋ ಅದು ಹೆಂಗೆ ನಡೆಯುತ್ತೋ ಅನ್ನತಕ್ಕಂಥ ಒಂದು ಇವತ್ತು ಆ ಥರ ಒಂದು ಮಾಡ್ಕೋತೀರಿ. ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಒಂದು ಪುಟದಾಗಿ ಕೇಳ್ಕೊಳ್ಳಿ, ಏನೂ ಆಗಲ್ಲ. ವೃತ್ತಿ, ಉದ್ಯೋಗ, ಅನಂತಂ. ದೂರದ ಕೆಲಸಗಳು, ದೂರ ಕಾರ್ಯಗಳು, ದೂರದ ವ್ಯವಸ್ಥೆಗಳು ಒಂದು ಸ್ವಲ್ಪ ಎಳೆದಾಟ ಆಗ್ತಕ್ಕಂಥ ಒಂದು ಭಾವ ಉಂಟು. ಇನ್ನು ತುಲಾ ರಾಶಿ, ಶುಕ್ರ 2ನೇ ಮನೆ, ಚಂದ್ರ ಲಾಭ, ಹೋಟೆಲ್ಲು, ಪಬ್ಬು, ಕ್ಲಬ್ಬು, ಕುಣಿತ, ಮೋಜು ಮಸ್ತಿ, ಈ ರೀತಿಯ ವೃತ್ತಿ ಉದ್ಯೋಗಗಳು ಅದ್ಭುತ ಅನುಕೂಲ ತಂದು ಕೊಡತಕ್ಕಂಥ ಒಂದು ದಿನವಾಗಿರುತ್ತೆ, ಚೆನ್ನಾಗಿದೆ. ವೃಶ್ಚಿಕ ರಾಶಿ, ಚಂದ್ರ ಶುಕ್ರನ್ ಸಾರ. ಶುಕ್ರ ನಿಮ್ಮನೇಲೇ ಇದ್ದಾನೆ. ಮದುವೆಗಳು ಮಾಡಿಸ್ಕೊಡೋದು, ಮನೆಗಳು ಹುಡ್ಕೊಡೋದು, ಲೇವಾದೇವಿ, ಬಡ್ಡಿ, ಸಣ್ಣ ಪುಟ್ಟ ಚೀಟಿ ವ್ಯವಹಾರ, ಈ ಥರದ್ದು ನಡೆಸ್ತಿರತಕ್ಕಂಥವ್ರಿಗೆ ಅನುಕೂಲ ಕೊಡತಕ್ಕಂಥದ್ದು, ತೊಂದರೆಗಳೇನಿಲ್ಲ ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ. ಇನ್ನು ವಿಶೇಷವಾಗಿ ಧನಸ್ಸು ರಾಶಿ, ಚಂದ್ರ ಷಷ್ಠಾಧಿಪತಿಯ ಸಾರದಲ್ಲಿದ್ದು ಆ ಷಷ್ಠಾಧಿಪತಿ 12ನೇ ಮನೆಯಲ್ಲಿರೋದನ್ನ ಸ್ವಲ್ಪ ಹುಷಾರಾಗೇ ಇರಿ. ತಲೆ ಕೆಡಿಸೋ ವ್ಯವಹಾರಗಳು ನೋಡಿ. ಮೊನ್ನೆ ಅವನು ಯಾರೋ ಸಾಟೆ, ಅವಧೂತ್ ಸಾಟೆನೋ ಏನೋ 600 ಕೋಟಿವರೆಗೂ ಅವನ ಅಕೌಂಟನ್ನು ಸೀಸ್ ಮಾಡಿದ್ದಾರೆ. ಟ್ರೇಡಿಂಗ್ ಅಲ್ಲಿ ನಿಮ್ಮನ್ನ ನಾನು ಕೋಟೀಶ್ವರ ಮಾಡುತ್ತೇನೆ ಅಂತ ದೊಡ್ಡದು ಮಾಡ್ತಿದ್ದ. ನಾನು ಹೇಳ್ತಲೇ ಇದ್ದೆ, ನಂಬಬೇಡಿ ಅಂತ ನೋಡಿದ್ರೆ ಅವ್ನು ಮಾಡಿದ ವಿಡಿಯೋಗಳೆಲ್ಲ ಫೇಕು. ದುಡ್ಡು ಮಾಡಿದ್ದಾರೆ, ಈ ಸ್ಟಾಕಿಂದ ದುಡ್ಡು ಮಾಡಿದ್ವಿ, ಆ ಸ್ಟಾಕಿಂದ ದುಡ್ಡು ಮಾಡಿದ್ವಿ ಅಂತ ಅವ್ರು ಹೋದ್ರೆ ಫೇಕ್ ಅಕೌಂಟೇ ಇಲ್ಲ, ಅಲ್ಲಿ ಟ್ರೇಡಿಂಗ್ ಅಕೌಂಟೇ ಇಲ್ಲ. ಯಾರು ಸುಳ್ಳು ವಿಡಿಯೋ ಮಾಡಿದನೋ ಇವ್ರ ಪರವಾಗಿ ಅಲ್ಲಿ ನೋಡಿ ನಡೆದಿರೋ ಕತೆ. ನಾನು ಹೇಳ್ತಲೇ ಇದ್ದೆ, ಇಂಥ ಬ್ಲಾಗರ್ಸು, ಇಂಥ ಇನ್ಫ್ಲೂಯೆನ್ಸರ್ಸು, ಎಸ್ಪೆಷಲಿ ಈ ಥರ ದಿಢೀರ್ ಹಣ ಮಾಡೋದು, ಇದೆಲ್ಲ ನಂಬೇಡ್ರಪ್ಪ. ಗುರು ವಕ್ರ ನೋಡಿ ದೊಡ್ಡದಾಗಿ ಹೊರಗಡೆ ಬರುತ್ತೆ ಅಂದ್ರೆ ಸೆಬಿ ಹಾಕೊಂಡು ರುಬ್ಬಿದೆ. ಅವನು ಬರೀ ಈ ಥರದ ಕೋಚಿಂಗಲ್ಲೇ ಫೀಸ್ ತಗೊಂಡು, ಲಕ್ಷ ಫೀಸ್ ತಗೊಂಡು 600 ಕೋಟಿಗೂ ಮೇಲ್ಪಟ್ಟು ದುಡ್ಡು ಮಾಡಿಟ್ಟಿದ್ದಾನೆ. ನಿಮ್ಗೇನು ಗೊತ್ತಾ? ಅಂಥವ್ರ ಮೇಲೆಯೇ ನಂಬಿಕೆ. ಈ ಥರ ಬುರುಡೆದಾಸರು ತುಂಬ ಅಡ್ವರ್ಟೈಸ್ಮೆಂಟು, ಇನ್ನೊಂದು ದಿಢೀರ್ ನಿಮ್ಮನ್ನ ಸೂಪರ್ ಸ್ಟಾರ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಕ್ಕಂಥದ್ದು. ಎಚ್ಚರಿಕೆ ಧನುಸು ರಾಶಿ. ಇಂಥ ಯಾವುದಾದರೂ OTPಗಳು ಕಳಿಸೋದು, ಅದ್ರಲ್ಲಿ ದುಡ್ಡು ಮಾಡ್ಬಿಡ್ತೀರಾ, ಇದ್ರಲ್ಲಿ ದುಡ್ಡು ಮಾಡ್ಬಿಡ್ತೀರಾ. ಸಾರ್ ನೀವು ಗೋಲ್ಡನ್ ಮಾಡಿ ತಿಂಗಳಿಗೆ 3 ಲಕ್ಷ ಮಾಡ್ಕೋಬೋದು, ಅಮೆಝಾನ್ದು ಅದು ಬೇರೆ ಶುರು ಹಚ್ಕೊಂಡಿದ್ದಾರೆ. ನಿಮ್ಗೆ ಫ್ರಾಂಚೈಸಿ ಕೊಡಿಸ್ತೀವಿ ಅಮೆಝಾನ್ದು. ಬರೀ ನಿಮ್ಗೆ 1,000 ಅಡಿ ಇದ್ರೆ ಸಾಕು ಸರ್, 2 ಇದ್ರೆ ಸಾಕು ಸರ್, ಬೈಕಲ್ಲಿ ಹೋಗಿ ಡೆಲಿವರಿ ಮಾಡಿದ್ರೆ ಸಾಕು ಸರ್. ನಿಮಗೆ ಡೆಪಾಸಿಟ್ ಇಟ್ಬಿಡಿ 5 ಲಕ್ಷ ಅಷ್ಟೇ. ದಿನಾ ಈ ಥರ ಬೇರೆ ರೀತಿಯದ್ದು, ನಾನಾ ರೀತಿಯ ಫ್ರಾಡ್ಗಳು ನಡೀತಿದ್ದ ಮಕ್ಕಳೇ ನಿಮ್ಮ ಕೈ ಮುಗಿತಾನೆ. ಈ ಎಚ್ಚರಿಕೆ. ಧನಸ್ಸು ಇಂಥದ್ದೊಂದು ಸೆಳೆತ ಉಂಟು, ಎಚ್ಚರಿಕೆ. ಇನ್ನು ಮಕರ ರಾಶಿ ವಿಶೇಷವಾಗಿ, ಚಂದ್ರ ಅಷ್ಟಮದಲ್ಲಿದ್ದಾನೆ, ಬಟ್ ಶುಕ್ರ ಲಾಭದಲ್ಲಿದ್ದಾನೆ. ಸೊ ಚೆನ್ನಾಗಿದೆ. ಏನು ಕಷ್ಟಪಡ್ತೀರೋ ಆ ಕಷ್ಟಾರ್ಜಿತಕ್ಕೆ ತಕ್ಕಂಥ ಒಂದು ಪೂರ್ಣ ಫಲವನ್ನ ನೋಡ್ತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಕಷ್ಟಪಡಬೇಕು, ಚೆನ್ನಾಗಿದೆ. ದೂರದ ಕೆಲಸ, ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಬ್ರೈಡಲ್ ಮೇಕಪ್ಪು, ಈ ಥರದಕ್ಕೆ ಸಂಬಂಧಪಟ್ಟಂಥ
ಕೈ ಕೆಲಸ, ಕಸೂತಿ ಕೆಲಸ, ಕ್ರಿಯೇಟಿವಿಟಿ ಕೆಲಸ, ಡಿಸೈನರ್ ಕೆಲಸ, ಇಂತಹದ್ದು ಅದ್ಭುತ ಪ್ರಗತಿಯನ್ನ ತಂದುಕೊಡ್ತಕ್ಕಂಥದ್ದು ಆಗುತ್ತದೆ ವಿಶೇಷವಾಗಿ. ಇನ್ನು ಕುಂಭರಾಶಿ, ಬ್ಯೂಟಿಫುಲ್ ಡೇ ಇವತ್ತು. ಶುಕ್ರ ಕೇಂದ್ರದಲ್ಲಿ, ಚಂದ್ರ ಆ ಶುಕ್ರನ ಸಾರಥ್ಯದಲ್ಲಿ, ಭಾಗ್ಯಾಧಿಪತಿಯ ಸಾರಥ್ಯದಲ್ಲಿರೋದ್ರಿಂದ ಖಂಡಿತ ಭಾಗ್ಯೋದಯ ಆಗತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗುತ್ತದೆ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ ಆತ್ಮೀಯರವರನ್ನ ಭೇಟಿ ಮಾಡ್ತೀರಿ. ಬಟ್ ಚಂದ್ರ ಶುಕ್ರನ ಸಾರದಲ್ಲಿತ್ತು, ಅಲ್ಲಿ ಕೇತು ಸೇರಿರೋದನ್ನ ಖಂಡಿತ ಸಂಗಾತಿಯ ಆರೋಗ್ಯ, ನಿಮ್ಮ ಯಜಮಾನರ ಮನೆಯವರು, ಯಜಮಾನರ ಅಕ್ಕ ತಂಗಿ, ಇಲ್ಲ ಪತ್ನಿಯ ಅಕ್ಕ ತಂಗಿ, ಅವರ ಮನೆಯವರಿಗೆ ಅಲ್ಲೊಂದು ಅನಾರೋಗ್ಯ ಬಾಧೆ, ಎಲ್ಲೋ ಒಂಚೂರು ದುಗುಡ ಉಂಟು ಮಾಡತಕ್ಕಂಥದ್ದು ಆಗುತ್ತದೆ. ಲಕ್ಷ್ಮೀ ಆರಾಧನೆ, ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಸೇವನೆ, ಯಾರಾದ್ರೂ ಒಂದು 6 ಜನ ಸ್ತ್ರೀಯರಿಗೆ ಫಲತಾಂಬೂಲ ದಾನ ಮಾಡಿ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ಷಷ್ಠಾಧಿಪತಿಯ ಸಾರದಲ್ಲಿದ್ದಾನೆ, ಅಷ್ಟಮಾಧಿಪತಿ ಸಾರ. ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಿ, ಒಂದೊಂದೇ ಹೆಜ್ಜೆ ಇಡಿ. ಶುಕ್ರ ಭಾಗ್ಯದಲ್ಲಿರೋದು ಒಳ್ಳೆಯದೇ, ಬಟ್ ಅಷ್ಟೇ ಕಾಂಪಿಟೇಷನ್, ತುಂಬ ದೊಡ್ಡ ವೃತ್ತಿ, ಉದ್ಯೋಗ, ವ್ಯವಹಾರ ನಿಭಾಯಿಸ್ತಿದ್ದೀರಿ, ಅಲ್ಲೊಂದು ಭಾರವಾಗತಕ್ಕಂಥ ಒಂದು ಪ್ರಬೋಧ ಉಂಟು. ಎಚ್ಚರಿಕೆ. ದ ಮೋರ್ ದ ಬಿಗರ್, ದ ಮೋರ್ ದ ರಿಸ್ಕ್, ದ ಮೋರ್ ದ ಟೆನ್ಷನ್, ದ ಮೋರ್ ದ ಕಮಿಟ್ಮೆಂಟ್ಸ್, ಲೀಗಲ್ ಇಶ್ಯೂಸ್, ಈ ಥರದ್ದೆಲ್ಲ ಬರತಕ್ಕಂಥದ್ದಾಗುತ್ತೆ. ಈ ರೀತಿ ನಿಮ್ಮನ್ನ ಕದಲಿಸ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಎಚ್ಚರಿಕೆ. ನಿತ್ಯ ಊಟ, ಬದುಕು, ಕೆಲಸ ಕಾರ್ಯಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ, ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.